ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಈ ಚರ್ಚಾ ಕಾರ್ಯಕ್ರಮದ ಮುಂದುವರೆದ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಡಾಕ್ಟರ್ ಸಂಜೀವ್ ಅವರಿಗೂ ಕೂಡ ಸ್ವಾಗತ. ಬಹಳ ಗಹನವಾದ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ರು. ಬಹಳ ಒಳ್ಳೆ ಉತ್ತಮವಾದ ಉದಾಹರಣೆಯನ್ನು ಕೂಡ ಕೊಟ್ಟಿದ್ರು. ವಿಶೇಷವಾಗಿ ವಿದ್ಯಾರ್ಥಿಗಳು ಯುವಜನರ ಮನಸ್ಸಿನಲ್ಲಿ ಕಾಡ್ತಕ್ಕಂಥ ಪ್ರಶ್ನೆಗೆ ಸಮರ್ಪಕವಾಗಿ ಅವರು ಉತ್ತರ ಕೊಟ್ಟಿದ್ದಾರೆ. ಅದನ್ನು ಇನ್ನಷ್ಟು ವಿಸ್ತೃತವಾಗಿ ಚರ್ಚೆ ಮಾಡಿ ಇನ್ನೂ ಹೆಚ್ಚು ತಿಳಿ ಹೇಳಬೇಕು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಇದ್ರ ಬಗ್ಗೆ ಬಹಳ ಜನರಿಗೆ ಗೊಂದಲವನ್ನ ಮಾಧ್ಯಮದಲ್ಲಿ ಬಹಳ ಉದ್ದೇಶಪೂರ್ವಕವಾಗಿ ಮೂಡಿಸ್ತಾ ಇದ್ದಾರೆ. ಹೌದು ಸರ್. ಹಾಗಾಗಿ ಇದನ್ನ ನಾವು ನೀವು ಇದಕ್ಕೆ ಇನ್ನಷ್ಟು ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ನನ್ನ ಆಸೆ. ಏನಂದ್ರೆ ತಾವು ಹೇಳಿದ್ರಿ, ಈಗ ಮೀಸಲಾತಿಯ ಫಲವನ್ನ ಅನುಭವಿಸ್ತಾ ಇರ್ತಕ್ಕಂಥವರಿಗೆ ಇದ್ದಕ್ಕಿದ್ದಂಗೆ ಮೀಸಲಾತಿಯನ್ನ ನೀವು ಕಸ್ಕೊಳ್ಳೋದು ಅಥವಾ ನಿಲ್ಲಿಸಿದ್ರೆ ಅಥವಾ ಅದನ್ನ ಹಿಂದಕ್ಕೆ ತಗೊಂಡ್ರೆ ಆಗ್ತಕ್ಕಂಥ ಅನಾಹುತದ ಬಗ್ಗೆ ತಾವು ಬಹಳ ಸ್ಪಷ್ಟವಾಗಿ ಹೇಳಿದ್ರಿ. ಅದರಲ್ಲಿ ಓಡುವ 2 ಕುದುರೆಗಳನ್ನು ಹೇಳಿದ್ರಿ. ಹೌದು ಸರ್. ನನಗನ್ಸುತ್ತೆ ಇದ್ರ ಬಗ್ಗೆ ಇನ್ನೊಂದಷ್ಟು ಉದಾಹರಣೆಗಳು ಮತ್ತೆ ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಸರ್ ಪ್ರಶ್ನೆ ಹಂಚ್ಕೋ ಸಂದರ್ಭದಲ್ಲಿ ಸರ್ ನೀವು ಸಂದರ್ಶಕರಾದರೂ ಕೂಡ ತಮಗೊಂದು ಪ್ರಶ್ನೆ, ಮೀಸಲಾತಿ ಅಂದಾಕ್ಷಣ ಕೇವಲ ಆರ್ಥಿಕ ಅಂಶ ಹೌದೇ? ಕೇವಲ ಆರ್ಥಿಕ ಅಂಶಗಳ ಆಧಾರದ ಮೇಲೆಯೇ ಈ ಸಂವಿಧಾನ ಅಥವಾ ನಮ್ಮ ಭಾರತ ದೇಶದ ಸಂವಿಧಾನ ಅಥವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ನೀಡಿದರು ಅನ್ನುವ ಪ್ರಶ್ನೆಯನ್ನು ನಾವು ಎತ್ಕೋಬೇಕಾಗುತ್ತೆ ಸರ್, ಮೊದಲನೇದಾಗಿ. ಎರಡನೇದಾಗಿ, ನಾವು ಅರ್ಥಶಾಸ್ತ್ರ ವಿದ್ಯಾರ್ಥಿ ಆಗಿರುವ ಕಾರಣದಿಂದಾಗಿ ನಾ ಇಲ್ಲಿ ಕೆಲವು ವಿಚಾರಗಳನ್ನು ಮಂಡಿಸಲು ಇಚ್ಛೆಪಡ್ತೇನೆ. ದೇಶದಲ್ಲಿ ಅಭಿವೃದ್ಧಿ ಎನ್ನುವುದು ಮತ್ತು ಬೆಳವಣಿಗೆ ಎನ್ನುವುದು ಅವೆರಡು ಅಭಿನ್ನ ಪದಗಳು ಇದ್ದರೂ ಸಹ ಅವು ಭಿನ್ನ ಪದಗಳು. ಅಭಿವೃದ್ಧಿ ಎನ್ನುವ ಅಂಶ ಏನಿದೆಯೋ ಅಥವಾ ಅಭಿವೃದ್ಧಿ ಎನ್ನುವ ವಿಚಾರ ಅಥವಾ ಅಭಿವೃದ್ಧಿ ಅನ್ನೋ ವ್ಯಾಖ್ಯಾನ ಏನಿದೆಯೋ ಅದು ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಗುಣಾತ್ಮಕ ಪರಿವರ್ತನೆ ಅನ್ವಯಿಸ್ತದೆ. ಬೆಳವಣಿಗೆ ಅನ್ನೋದು ಅಭಿವೃದ್ಧಿಯ ನಂತರದ ಹಂತ. ಅದು ಸಂಶೋಧನಾತ್ಮಕ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಜೀವನ ಗುಣಮಟ್ಟ ಆಗಿರ್ಬೋದು, ಸಾಮಾಜಿಕ ತಾರತಮ್ಯದ ನಿವಾರಣೆಗಳಾಗಿರ್ಬೋದು, ಇದನ್ನ ಕುರಿತು ಮಾತಾಡ್ತದೆ. ಹಾಗಾಗಿ ನಾವು ದಲಿತರು ಅಭಿವೃದ್ಧಿ ಹಂತದಲ್ಲಿದ್ದಾರೋ ಅಥವಾ ಬೆಳವಣಿಗೆ ಹಂತದಲ್ಲಿದ್ದಾರೋ, ಅಥವಾ ದಲಿತರಿಗೆ ಅಭಿವೃದ್ಧಿ ಎನಫ್ ಆಗಿದೆಯೋ ಅಥವಾ ದಲಿತರಿಗೆ ಈ ಸಂವಿಧಾನ ಬೆಳವಣಿಗೆಯನ್ನ ನೀಡಬೇಕು ಅನ್ನೋದನ್ನ ನಾನು ಎತ್ಕೊಂಡಾಗ ನಮಗೆ ಆರ್ಥಿಕ ಮೀಸಲಾತಿಯೇ ಸಾಕಾಯ್ತಾ ಅನ್ನುವ ಪ್ರಶ್ನೆಯನ್ನು ನಾವಿಲ್ಲಿ ಎತ್ತಬೇಕಾಗುತ್ತೆ. ಯಾಕೆ ನಾನು ಈ ಪದವನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಆರ್ಥಿಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಮನದಲ್ಲಿ ಇದ್ದರೂ ಸಹ ಇಲ್ಲಿ ಮೇಜರ್ ಆಗಿ ಪರಿಗಣಿಸುವ ಅಂಶ ಯಾವುದಂದ್ರೆ ಶೈಕ್ಷಣಿಕ ಮತ್ತು ಸಾಮಾಜಿಕ. ಇವತ್ತಿಗೂ ಕೂಡ ಈ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ, ಶೋಷಣೆಗಳು, ದೌರ್ಜನ್ಯಗಳು ನಡೀತಲೇ ಇದ್ದಾವೆ. ಅವು ನಿರಂತರವಾಗಿ ನಡೀತವೆ. ಎಲ್ಲಿವರೆಗೂ ಈ ದೇಶದಲ್ಲಿ ಜಾತಿ ವ್ಯವಸ್ಥೆಯ ಪರಿಸರ, ಜಾತಿಯ ಮನೋಸ್ಥಿತಿ ಈ ಸಮಾಜದಲ್ಲಿ ಚಲಾವಣೆ ಮತ್ತು ಇರ್ತದೋ ಅಲ್ಲಿವರೆಗೂ ಸಹ ದೌರ್ಜನ್ಯಗಳು ತಪ್ಪುದಿಲ್ಲ. ಜಾತಿಯ ಮತ್ತೊಂದು ರೂಪವೇ ಕ್ರೌರ್ಯ ಅಥವಾ ಅಸಮಾನತೆಯನ್ನು ಸೃಷ್ಟಿಸುವುದು ಅಥವಾ ದೌರ್ಜನ್ಯನ ಮಾಡುವುದು. ಹಾಗಾಗಿ ನಾವು ನೋಡ್ತಾ ಹೋದಾಗ ಸರ್, NCRB ರಿಪೋರ್ಟ್ ತಮಗೆ ಗೊತ್ತಿದೆ, ನ್ಯಾಷನಲ್ ಕ್ರೈಮ್ ಬ್ಯೂರೋ ರಿಪೋರ್ಟ್ ಅನ್ನು ತೆಗೆದುಕೊಂಡಾಗ ಇತ್ತೀಚೆಗೆ 2024-25 ಬಂದಿದೆ. ಅದು ಹೌದು, ಸರ್ಕಾರಿ ಅಧಿಕೃತ ದಾಖಲೆ ಸರ್. 2019-18 ನಾವು NCRB ರಿಪೋರ್ಟ್ ಅನ್ನು ನೋಡ್ತಾ ಬಂದಾಗ 2022 57,000ಕ್ಕಿಂತಲೂ ಹೆಚ್ಚಿನ ದೌರ್ಜನ್ಯಗಳು ಈ ದೇಶದಲ್ಲಿ ನಡೀತಾ ಇದ್ದಾವೆ. ಬುಡಕಟ್ಟು ವರ್ಗದ ಮೇಲೆ ಅಥವಾ ST ಜನಾಂಗದ ಮೇಲೆ 10,000ಕ್ಕಿಂತಲೂ ಹೆಚ್ಚು. ಅಂದ್ರೆ 2019 8,000 ಇರೋದನ್ನ 2022 10,000 ಆಗುತ್ತೆ. 2019 SCಗಿರೋದು 45,000 ಇರೋದನ್ನ 57,000 ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಅಂದ್ರೆ ಈ ದೇಶದಲ್ಲಿ ಶೋಷಣೆ ಜೀವಂತವಾಗಿದೆ. ಎಲ್ಲಿ ಶೋಷಣೆ ಜೀವಂತವಾಗಿರ್ತದೋ ಅಲ್ಲಿ ತಾರತಮ್ಯ ಇರ್ತದೆ. ಎಲ್ಲಿ ತಾರತಮ್ಯ ಇರ್ತದೋ ಅಲ್ಲಿ ಮೀಸಲಾತಿ ಚಲಾವಣೆ ಇರ್ತದೆ. ಇದು ಸಹಜ ನಿಯಮ. ಇಲ್ಲದೆ ಹೋದ್ರೆ ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೋ ಅವರಿಗೆ ನಾವು ಮೂಲಭೂತವಾದಂತಹ ಸವಲತ್ತುಗಳು ಅಥವಾ ಘನತೆಯ ಜೀವನಕ್ಕೆ ಬೇಕಾದಂತಹ ಹಕ್ಕುಗಳನ್ನು ನಾವು ನೀಡದೆ ಹೋದ್ರೆ, ಸಂವಿಧಾನಾತ್ಮಕ ನೀಡದೆ ಹೋದರೆ ಮತ್ತೆ ಆ ಸಮುದಾಯನ ಕಳ್ಕೊಳ್ತೀವಿ. ಮತ್ತೆ ಅಸ್ಪೃಶ್ಯತೆಗೆ ಜಾರುವ ಸನ್ನಿವೇಶಗಳು, ಸಂದಿಗ್ಧಗಳು ಉಂಟಾಗ್ತವೆ ಸಮಾಜದಲ್ಲಿ. ಹಾಗಾಗಿ ಸರ್ ಒಂದು ಪ್ರಶ್ನೆ ಬಹಳ ಅದ್ಭುತವಾಗಿ ಎತ್ತಾ ಇದ್ದಾರೆ. ಇವತ್ತಿನ ಚಲಾವಣೆಯಲ್ಲಿ ಇರ್ತಕ್ಕಂಥದ್ದು ಆರ್ಥಿಕವಾಗಿ ಸಬಲ ಹೊಂದಿದವರಿಗೆ ಮೀಸಲಾತಿ ಬೇಕೇ? ಮತ್ತೆ ಇಲ್ಲಿ ಜೀವ ಪಡೆದುಕೊಳ್ತಕ್ಕಂತಹ ಅಂಶ ಅದು.
ಆರ್ಥಿಕವಾಗಿ ಸಬಲತೆ ಹೊಂದಿದ ಕ್ಷಣ ನಾವು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮತ್ತು ರಾಜಕೀಯವಾಗಿ ಪ್ರಬಲತೆಯನ್ನು ಸಾಧಿಸಿದೀವಿ ಅಥವಾ ಅಭಿವೃದ್ಧಿಯನ್ನು ಸಾಧಿಸಿದೀವಿ. ಕೇವಲ ಮೀಸಲಾತಿ ಅಂದಾಕ್ಷಣ ಆರ್ಥಿಕ ಅಂಶನೇ ಹೌದಾ? ಅಲ್ಲವಲ್ಲ. ಸಮಾಜದಲ್ಲಿ ದ್ವಂದ್ವತೆಯನ್ನು ಮೂಡಿಸುವುದಕ್ಕಾಗಿ ಇಂಥ ಅಂಶಗಳನ್ನು ಸೃಷ್ಟಿಸ್ತಾ ಇದ್ದಾರೆ. ಇಲ್ಲಿ ಈ ಪರಿಸರ ಏನಿದೆ, ಜಾತಿ ವ್ಯವಸ್ಥೆಯ ಪರಿಸರ ಏನು ಸೃಷ್ಟಿಸಿಕೊಂಡಿದ್ದಾರೋ, ಕೆಲವು ಮೂಲಭೂತವಾದಿಗಳೇನು ಪರಿಸರ ಸೃಷ್ಟಿಸಿಕೊಂಡಿದ್ದಾರೋ ಅಂಥವರಿಗೆ ಮಾತ್ರ ಆರ್ಥಿಕವಾಗಿ ಎಲ್ಲ ಬಾಗಿಲುಗಳು ತೆರೆದಿರ್ತವೆ. ಅದು ಕೈಗಾರಿಕೆ ಆಗಿರ್ಬೋದು, ಅದು ವ್ಯಾಪಾರಗಳಾಗಿರ್ಬೋದು, ಅದು ವ್ಯವಹಾರಗಳಾಗಿರ್ಬೋದು, ಅದು ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು, ಅಥವಾ ಬೇರೆ ವ್ಯವಹಾರಗಳು ಎಲ್ಲವೂ ಕೂಡ ತೆರೆದುಕೊಂಡಿರ್ತದೆ. ಒಂದು ವೇಳೆ ಮೀಸಲಾತಿ ತೆಗೆದುಕೊಂಡ ವ್ಯಕ್ತಿಗೆ ಅವನ ಮಗನಿಗೆ ಅಥವಾ ಅವನ ಜನರೇಷನ್ ಕಂಟಿನ್ಯೂ ಆಗದೆ ಹೋದ್ರೆ ಮುಂದೆ ಆ ಸಮಾಜದಲ್ಲಿ ಆತ ಹೇಗೆ ಬದುಕ್ತಾನೆ? ಈ ಸಮಾಜ ಅವನನ್ನು ಸಹಕರಿಸುತ್ತಾ? ಈಗ ಈ ದೇಶದ ಸಂಪತ್ತು ಮರು ಹಂಚಿಕೆಯಾಗದೆ, ಈ ದೇಶದಲ್ಲಿರುವ ಕೈಗಾರಿಕೆಗಳು ಮರು ಹಂಚಿಕೆಯಾಗದೆ, ಈ ದೇಶದಲ್ಲಿರುವ ಭೂಮಿಯನ್ನು ಮರು ಹಂಚಿಕೆಯಾಗದೆ, ಆ ವಂಶ ಪರಂಪರವಾಗಿ ಅಥವಾ ಬಂದಕ್ಕಂತ ಅಧಿಕಾರ ಅಥವಾ ಈ ಜನರ ಮೇಲ್ಸ್ತರದ ಮನೋಭಾವ, ಅಧಿಕಾರದ ದಹ ಅಥವಾ ದುರಂಕಾರದ ಮನೋಭಾವನೆ ಕೊನೆ ಹೋಗದೆ ಆ ರಿಸರ್ವೇಶನ್ ಪಡೆದಂತ ಮಗ ಈ ಸಮಾಜದಲ್ಲಿ ಬದುಕಕ್ಕೆ ಸಾಧ್ಯ ಇದೆಯಾ? ಭವಿಷ್ಯದಲ್ಲಿ ಆತ ಇದು ನಮ್ಮ ಮುಂದಿರೋ ಪ್ರಶ್ನೆ ಎತ್ಕೋಬೇಕಾಗುತ್ತೆ. ಇಲ್ಲ, ಆತ ಎಜುಕೇಶನ್ ಸಿಸ್ಟಮ್ ನಲ್ಲಿ ಫೈಟ್ ಮಾಡಬೇಕು, ಶಿಕ್ಷಣವನ್ನು ಪಡಿತಾನೆ, ಎಲ್ಲರೂ ಕೂಡ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮೆರಿಟ್ ಆಧಾರದ ಮೇಲೆ ನಾವು ಶಿಕ್ಷಣವನ್ನು ಅಥವಾ ಉದ್ಯೋಗಗಳನ್ನು ಪಡೆದುಕೊಳ್ಳಬೇಕನ್ನುವ ಮನಸ್ಥಿತಿ ಇದೆಯಲ್ಲ ಈ ದೇಶದಲ್ಲಿ. ಹಾಗಾದರೆ ಇತಿಹಾಸದಲ್ಲಿ ದಲಿತರಿಗೆ ಎಲ್ಲವೂ ಸಾಮರ್ಥ್ಯ ಇದ್ರೂ ಕೂಡ ಯಾಕೆ ಶಿಕ್ಷಣ ಸಿಗಲಿಲ್ಲ ಅವರಿಗೆ? ಯಾಕೆ ಅವರಿಗೆ ಅಧಿಕಾರ ಸಿಗಲಿಲ್ಲ? ಯಾಕೆ ಅವರಿಗೆ ಸಂಪತ್ತನ್ನು ಸಿಗಲಿಲ್ಲ? ಈ ಸಮಾಜ ಆ ಅಸ್ಪೃಶ್ಯತೆಗೆ ಕಾರಣ ಈ ಜಾತಿ ವ್ಯವಸ್ಥೆ. ಕೆಲವೊಂದು ಹಕ್ಕುಗಳನ್ನ ಜಾತಿ ಆ ವ್ಯವಸ್ಥೆ ಆಧಾರದ ಮೇಲೆ ಹಕ್ಕುಗಳನ್ನು ಕಿತ್ಕೊಂಡಿತ್ತು. ಆ ಕಿತ್ಕೊಂಡ ಕಾರಣದಿಂದಾಗಿ ಅವರು ಅಬಲರಾದ್ರೆ ಹೊರತು ಅಥವಾ ಅಸ್ಪೃಶ್ಯರಾದ್ರೆ ಹೊರತು ಅವರು ಸಾಮರ್ಥ್ಯ ಇಲ್ಲದೆ ಅಥವಾ ಕೆಲಸ ಮಾಡಕ್ಕಾಗದೆ ಅವರು ಕೂತ್ಕೊಂಡು ಆಗ್ಲಿಲ್ಲ. ಯಾವಾಗ ಸಂವಿಧಾನ ನಮಗೆ ಅಧಿಕಾರ ಹಕ್ಕುಗಳನ್ನು ಕೊಟ್ಟು ಅವರ ಶಕ್ತಿಯನ್ನು ಪ್ರದರ್ಶನ ಮಾಡೋದು, ಅವರ ಸಾಮರ್ಥ್ಯ, ಅವರ ಜ್ಞಾನವನ್ನು ಪ್ರದರ್ಶನ ಮಾಡಿ ಮುಂದೆ ಬಂದರು. ಹೌದಲ್ವಾ? ಎಲ್ಲಿವರೆಗೂ ಸಾಮಾಜಿಕ ವ್ಯವಸ್ಥೆ ಬದಲಾಗುವುದಿಲ್ಲೋ ನಮ್ಮ ದೇಶದಲ್ಲಿ ಸರ್, ನಾವು ಮಾತಾಡಬೇಕು ಸಂದರ್ಭದಲ್ಲಿ ಬೇರೆ ದೇಶಗಳಲ್ಲಿ ಆರ್ಥಿಕ ಆಧಾರದ ಮೇಲೆ ಸಾಮಾಜಿಕ ರಾಜಕೀಯ ವ್ಯವಸ್ಥೆ ನಿರ್ಧಾರ ಆಗುತ್ತೆ. ಆದರೆ ಭಾರತದಂತ ಕೋಮುವಾದ ಅಥವಾ ಜಾತಿವಾದ ಮನಸ್ಥಿತಿ ಹೊಂದಿರತಕ್ಕಂಥ ಜನರಿರುವ ಕಾರಣದಿಂದಾಗಿ ಸಮಾಜದ ಅಥವಾ ಸಾಮಾಜಿಕ ಅಥವಾ ಸಾಂಸ್ಕೃತಿಕ ಆಧಾರದ ಮೇಲೆ ಆರ್ಥಿಕ ಮತ್ತು ರಾಜಕೀಯ ಉದ್ಯೋಗಗಳು ನಿರ್ಧಾರ ಆಗ್ತದೆ. ಹಾಗಾಗಿ ಸಾಮಾಜಿಕ ಪರಿವರ್ತನೆ ಆಗದೆ ರಾಜಕೀಯ ಆರ್ಥಿಕವಾಗಿ ನಾವು ಮುನ್ನೆಲೆ ತೆಗೆದುಕೊಂಡಾದ್ರೆ ಮತ್ತೆ ಭವಿಷ್ಯದಲ್ಲಿ ದಲಿತ ಜನಾಂಗ, ಅಸ್ಪೃಶ್ಯರ ಜನಾಂಗ ಮತ್ತೆ ಅಸ್ಪೃಶ್ಯತೆಗೆ ಜಾರುವ ಅಪಾಯ ಇದೆ. ಹಾಗಾಗಿ ಜನ ಏನಿದೆಯೋ ಸಮಾಜದಲ್ಲಿ ಬಿತ್ತರಿಸ್ತಾ ಇದ್ದಾರಲ್ಲ, ಅವರಿಗೊಂದು ಕಳಕಳಿ ಅನ್ನೋದಕ್ಕಿಂತಲೂ ಅಪಪ್ರಚಾರವನ್ನ ಮಾಡಬಾರ್ದು. ಇದ್ರ ಜೊತೆಗೆ ಡಾಕ್ಟರ್ ಸಂಜೀವ್, ನನಗೆ ಇನ್ನೊಂದು ಸಂಶಯ ಮೂಡ್ತಾ ಇದೆ. ಹೌದು, ಈಗ ತಾವು ಹೇಳಿದ್ರೆ ಭಾರತವನ್ನು ಹೊರತುಪಡಿಸಿ ಬೇರೆ ದೇಶದಲ್ಲಿ ಮೀಸಲಾತಿ ಪರಿಸ್ಥಿತಿ ಹೇಗಿದೆ? ಅಲ್ಲಿ ಜಾತಿ ಆಧಾರಿತ ಮೀಸಲಾತಿ ಇದೆಯೋ, ಆರ್ಥಿಕ ಸ್ಥಿತಿಗತಿಗಳನ್ನ ಆಧಾರಿತ ಮೀಸಲಾತಿ ಇದೆಯೋ? ಸರ್, ನಾವು ನೋಡ್ತಾ ಹೋದಾಗ ಅಮೆರಿಕ ಮತ್ತು ಇಂಗ್ಲೆಂಡ್ ಅವೆಲ್ಲ ನೋಡ್ತಾ ಹೋದಾಗ, ಅಮೆರಿಕದಲ್ಲಿ ನೋಡ್ತಾ ಹೋದಾಗ ನಿಗ್ರಹಗಳು, ಅಲ್ಲಿ ಗುಲಾಮ ಸ್ಥಿತಿ, ಜೀತ ಆದ ಪರಿಸ್ಥಿತಿ. ಅಲ್ಲಿ ಅಮೆರಿಕದಲ್ಲಿನೂ ರಿಸರ್ವೇಶನ್ ಇದೆ. ಅಲ್ಲಿ ಪಾಯಿಂಟ್ ಮೇಲೆ ಇದೆ, ಪಾಯಿಂಟ್ 1 ಪಾಯಿಂಟ್ 2 ಪಾಯಿಂಟ್ 3 ಪಾಯಿಂಟ್. ಆ ಪಾಯಿಂಟ್ ಅನ್ನು ಗುರುತಿಸೋದ್ ಮೂಲಕ ಅವರಿಗೆ ಸಂವಿಧಾನಾತ್ಮಕ ಹಕ್ಕುಗಳನ್ನು ನೀಡ್ತಾ ಹೋಗ್ತಾರೆ. ಈಗ ಅಂಗವಿಕಲ ಇದ್ದಂದ್ರೆ ಅವನಿಗೆ 5 ಪಾಯಿಂಟ್, ಅದಕ್ಕಿಂತ ಇನ್ಕಮ್ ಇದ್ರೆ 2 ಪಾಯಿಂಟ್. ಅಂದ್ರೆ ಆ ಪಾಯಿಂಟಿನ ಆಧಾರದ ಮೇಲೆ ಉದ್ಯೋಗಗಳನ್ನ ಅಥವಾ ಆ ಸವಲತ್ತುಗಳನ್ನ ನಿರ್ಧಾರ ಆಗ್ತಾ ಹೋಗ್ತಾರೆ. ಅಲ್ಲಿ ವರ್ಗ ಬರೋದಿಲ್ವಾ? ವರ್ಗ ಸರ್, ನನಗೆ ಕ್ಲಾಸ್, ಇಲ್ಲಿ ನಮ್ಮಲ್ಲಿ ಕ್ಲಾಸ್ ಅನ್ನೋದಕ್ಕಿಂತ ಕಾಸ್ಟ್ ಅನ್ನೋ ಪದವನ್ನು ಹೆಚ್ಚು ಬಳಸ್ತೀವಿ. ಅಲ್ಲಿ ಕ್ಲಾಸ್ ಅನ್ನ ಕ್ಲಾಸ್ ಐಡೆಂಟಿಫೈ ಮಾಡ್ತಾ ಹೋಗ್ತಾರೆ. ಅಮೆರಿಕದ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿ ಇದ್ದ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಆಯ್ತು, ಇಬ್ರು ಅವರು ವರ್ಗರಹಿತ ಸಮಾಜಕ್ಕಾಗಿ ಹೋರಾಡಿದ್ರು. ಹೌದು, ಹೆಚ್ಚು ಕಡಿಮೆ ನಮ್ಮ ಬಾಬಾ ಸಾಹೇಬ್ರ ಹೋರಾಟಕ್ಕೂ ಅದಕ್ಕೂ ಸಮೀಕರಣ ಅಲ್ಲೇ ಇಲ್ಲ. ವರ್ಗ ಆಧಾರಿತ ಹೋರಾಟನೇ ಬೇರೆ ಆಗುತ್ತೆ, ಜಾತಿ ಆಧಾರಿತ ಅಥವಾ ಧರ್ಮ ಆಧಾರಿತ ಹೋರಾಟ. ಇದ್ರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಮಾಹಿತಿ ಕೊಡಿ.
ಯಾಕೆಂದ್ರೆ ನಮ್ಮಲ್ಲಿ ಜಾತಿ ವ್ಯವಸ್ಥಿತ ಮೀಸಲಾತಿಯ ಅನಿವಾರ್ಯತೆಯನ್ನ ಸರ್ ಇವತ್ತಿನ ಅಮೆರಿಕದಲ್ಲಿ ಅಥವಾ ಸೌತ್ ಆಫ್ರಿಕಾದಲ್ಲಿ ಇರ್ತಕ್ಕಂತಹ ಮತ್ತು ಮೇಲ್ವರ್ಗದವರ ಕೈಯಲ್ಲಿ ಅಡಿಯಾಳಾಗಿ ದುಡಿತಕ್ಕಂತ ಗುಲಾಮಗಿರಿಯನ್ನ ಅನುಭವಿಸಿದಂತಹ ವ್ಯಕ್ತಿ ಕೆಲವೇ ವರ್ಷಗಳಲ್ಲಿ ಅವರು ದುಡಿಯುವುದರ ಮೂಲಕ ಗುಲಾಮಗಿರಿಯಿಂದ ಮುಕ್ತವನ್ನು ಹೊಂದಿದ್ರು. ಜೀತಗಾರಿಕೆಯಿಂದ ಮುಕ್ತ ಹೊಂದಿ ಮತ್ತೆ ಆ ಮಾಲೀಕತ್ವದ ಸೇರನ್ನು ಪಡೆದುಕೊಂಡ್ರು. ಅಂದ್ರೆ ಅವರು ಪ್ರಬಲರಾಗಿ ಪರಿವರ್ತನೆಗೊಂಡ್ರು. ಬಟ್ ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆ ಇದೆ. ಈ ಜಾತಿ ವ್ಯವಸ್ಥೆ ಒಂದು ಸ್ತರದಿಂದ ಮೇಲೆ ಸ್ತರಕ್ಕೆ ಹೋಗೋದಕ್ಕೆ ಕ್ಲೋಸ್ಡ್ ಅಂತ ಕರಿತೀವಿ ನಾವು. ಒಂದು ಸ್ತರದಿಂದ ಮೇಲೆ ಸ್ತರಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಮೇಲಿಂದ ಜಾತಿ ಕೆಳಗೆ ಬರ್ತದೆ, ಬಟ್ ಕೆಳಗಿಂದ ಜಾತಿ ಮೇಲೆ ಹೋಗೋದಿಲ್ಲ. ನಾವು ಅಭಿವೃದ್ಧಿ ಹೊಂತ ಮೇಲ್ವರ್ಗದವರು ಅಥವಾ ಬೇರೆ ಜಾತಿಯೊಳಗೆ ನಾನು ಇನ್ಕ್ಲೂಡ್ ಆಗ್ತಾ ಇದ್ದೀನಿ, ಬೇರೆ ಜಾತಿ ನಾನು ಕನ್ಸಿಡರ್ ಮಾಡ್ತದೆ, ನನ್ನ ವೈವಾಹಿಕ ಜೀವನ ಅವ್ರ ಜೊತೆ ಬೆರೆತು ಹೋಗುತ್ತದೆ, ಅಥವಾ ಅವರಿಗಿರುವ ಸಮಾಜದಲ್ಲಿ ಸ್ಥಾನಮಾನಗಳು ನನಗೆಲ್ಲವೂ ದಕ್ಕಿಕೊಳ್ತವೆ ಅನ್ನೋದು ದೊಡ್ಡ ಸುದ್ದು ತಪ್ಪಾಗ್ತದೆ. ನಾನು ಎಲ್ಲಿ ಜಾತಿಯಲ್ಲಿ ಹುಟ್ಟುತ್ತೀನೋ ನನ್ನ ಅಂತ್ಯನೂ ಕೂಡ ಅದೇ ಜಾತಿಯಲ್ಲಿ ಕಾಣ್ತದೆ ನಮ್ಮ ದೇಶದಲ್ಲಿ. ಬಟ್ ವರ್ಗದಲ್ಲಿ ಹಾಗಿಲ್ಲ, ಬದಲಾವಣೆ ಆಗೋದಕ್ಕೆ ಅವಕಾಶಗಳಿದ್ದಾವೆ. ಬಟ್ ಜಾತಿ ವ್ಯವಸ್ಥೆ ಇದೆಯಲ್ಲ, ವರ್ಗ ವ್ಯವಸ್ಥೆಗಿಂತಲೂ ಘನಘೋರ ಕೆಟ್ಟದ, ಬಹಳ ಅಪಾಯಕಾರಿ. ಈ ದೇಶಕ್ಕೆ ಭವಿಷ್ಯ ಯಾಕೆ ಇಲ್ಲ ಅಂತ ನಾವು ಪದೇ ಪದೇ ವಿವಾಚಿಸಬೇಕಾಗ್ತದೆ ಅಂದ್ರೆ ಈ ಜಾತಿ ವ್ಯವಸ್ಥೆ ಕಾರಣದಿಂದ, ಜಾತಿ ವ್ಯವಸ್ಥೆ ಮನೋಸ್ಥಿತಿ ಕಾರಣದಿಂದ. ಯಾಕೆ ಸಂವಿಧಾನ ಅಷ್ಟೊಂದು ಮಹತ್ವವನ್ನು ಪಡೆದುಕೊಳ್ತದೆ ಅಂದ್ರೆ ಅದು ಜಾತಿ ರಹಿತವಾದಂತ ಸಮಾಜವನ್ನ ಬಯಸ್ತದೆ, ಆ ಸಮಾಜವನ್ನು ರಚನೆ ಮಾಡ್ಬೇಕಂತ ಹೇಳ್ತದೆ. ಜಾತಿ ಇವ್ರು ರಿಸರ್ವೇಶನ್ ತಕ್ಷಣ ಅದು ಕಂಟಿನ್ಯೂ ಆಗ್ಬೇಕಂತ ಬಯಸೋದಿಲ್ಲ. ಇವತ್ತು ನನಗೆ ರಿಸರ್ವೇಶನ್ ಇದೆ, ಇಲ್ಲ ಬೇರೆ ಸಮುದಾಯ ಹಿಂದುಳಿತು ಅಥವಾ ಅವರು ದೌರ್ಜನ್ಯಕ್ಕೆ ಒಳಗಾದ್ರು ಅಥವಾ ಅವರು ಅಂಕಿ ಸಂಖ್ಯೆ ನನಗಿಂತಲೂ ಹಿನ್ನೆಲೆಗೆ ಹೋದ್ರೆ ಅವ್ರನ್ನ ಮೇಲೆತ್ತೋದಕ್ಕೆ ಸಹಕರಿಸ್ತದೆ. ಅದು ನಾನು ಬಲಡೆ ಅನ್ನೋದು ನನ್ನ ಕೈ ಬಿಡ್ತದೆ. ಅದು ಅಲ್ಲ, ಇದೇ ಪ್ರಶ್ನೆ ಬಂದಿರೋದು. ಈಗ ಮೀಸಲಾತಿಯ ಫಲವನ್ನ ಉಂಡಿರ್ತಕ್ಕಂಥವ್ರು ಆ ಫಲವನ್ನ ಊಟ ಮಾಡಿದ ನಂತರ ತಾವು ಪ್ರಬಲರಾಗಿದ್ದಾರೆ ಅಥವಾ ಮುಂದುವರೆದ ಜಾತಿಗಳಷ್ಟೇ ಸಮರ್ಥರಾಗಿದ್ದಾರೆ ಅಂತಂದು ನಿರೂಪಿಸಿದ ನಂತರ ಅಲ್ಲ ಸರ್, ನನ್ನ ಪ್ರಕಾರ ನಾನು ಆರ್ಥಿಕ ಅಂಶವನ್ನು ಯಾವುದೇ ಕಾರಣಕ್ಕೂ ಜಾತಿ ವ್ಯವಸ್ಥೆಗೆ ಮಾಡ್ಕಾಗಲ್ಲ. ನಾನು ಅದನ್ನ ಬೆರೆಸುವುದಿಲ್ಲ, ಬೆರಕೆ ಮಾಡೋದಿಲ್ಲ, ಅಥವಾ ಜಾತಿ ವ್ಯವಸ್ಥೆಯಲ್ಲಿ ಆರ್ಥಿಕ ಅಂಶಗಳು ಸಂಕಾರ ಮಾಡೋದಿಲ್ಲ. ನಾನು ಯಾವಾಗಲೂ ಮಾತಾಡುವ ಸಂದರ್ಭದಲ್ಲಿ ಸಾಮಾಜಿಕ ಅಂಶಗಳನ್ನು ಇಟ್ಕೊಂಡು ನಾನು ಮಾತಾಡ. ನಾ ಆರ್ಥಿಕವಾಗಿ ಎಷ್ಟೇ ನಾನು ಬಲ್ಲಡ್ಡೇನಾದ್ರೂ ಕೂಡ ನನಗೆ ಗರ್ಭಗುಡಿ ಒಳಗಡೆ ಕೆಲವೊಂದು ಪ್ರವೇಶ ಇಲ್ಲ. ಅದು ಮಾನಸಿಕ ಹಿಂಸೆ, ಮಾನಸಿಕ ಖಿನ್ನತೆ ಒಳಗಾಗುತ್ತೆ. ಎಷ್ಟೋ ಕ್ಷೌರಿಕ ಅಂಗಡಿಯಲ್ಲಿ ನಮಗೆ ಎಂಟ್ರೆನ್ಸ್ ಇಲ್ಲ, ಸರ್ವಿಸ್ ಕೊಡಲ್ಲ. ಹೌದು, ಎಷ್ಟೋ ಭೂಮಿಯಲ್ಲಿ ಕಾರ್ಮಿಕರು ನಮ್ಗೆ ಜಮೀನಿಗೆ ದುಡಿಯಕ್ಕೆ ಬರೋದಿಲ್ಲ. ಜಮೀನು ನಮ್ಗೆ ಇಲ್ಲ. ಒಂದೇ ಬೇರೆ ಬಾಡಿಗೆನೂ ಕೊಡೋದಿಲ್ಲ. ಬಾಡಿಗೆ ಕೊಡೋ ಸಂದರ್ಭದಲ್ಲಿ ವೆಜ್ ಅಥವಾ ನಾನ್ ವೆಜ್ ಅಂತ ಸೂಕ್ಷ್ಮವಾಗಿ ಕೇಳ್ತಾರೆ. ಅದರಲ್ಲೂ ಮತ್ತೆ ಇದನ್ನು ಕೇಳ್ತಾರೆ, ನಾನ್ ವೆಜ್ ನಲ್ಲೂ ಮತ್ತೆ ಜಾತಿ ಅಂಶವನ್ನ ಕೇಳುವಂತ ಅಪಾಯ ಇದೆ. ಆದ್ರೆ ಈ ಆರ್ಥಿಕ ವ್ಯವಸ್ಥೆ ಆಧಾರದ ಮೇಲೆ ಮೀಸಲಾತಿಯ ಕುತಂತ್ರ ಏನಿದೆ ಅಂದ್ರೆ ಒಟ್ಟಾರೆಯಾಗಿ ಶೋಷಿತರಾಗಿ ಉಳಿಯುವುದಕ್ಕೆ ಕಾರಣಭೂತವಾಗ್ತಿರುವಂತ ದೊಡ್ಡ ಷಡ್ಯಂತ್ರ. ಹಾಗಾದ್ರೆ ಅಮೆರಿಕಾದಲ್ಲಿ ವರ್ಗ ವ್ಯವಸ್ಥೆಯ ವಿರುದ್ಧ ಅವರು ಒಂದಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಹೌದು, ಅಲ್ಲಿ ಮೀಸಲಾತಿ, ಅಲ್ಲಿಯ ಹೋರಾಟಗಳು ಸಾಕಷ್ಟು ನಿರೀಕ್ಷಿತ ಫಲಿತಾಂಶವನ್ನ ಕೊಟ್ಟಿದೆ. ನಮ್ಮ ದೇಶದಲ್ಲಿ ನಿರೀಕ್ಷಿತ ಫಲಿತಾಂಶವನ್ನ ನಾವು ಇದುವರೆಗೂ ಪಡೆದೇ ಇರೋದಕ್ಕೆ ಕಾರಣ ಈ ಕರಾಳ ಜಾತಿ ಇಲ್ಲ ಸರ್. ನಿರೀಕ್ಷಿತ ಫಲಿತಾಂಶ ನಾನು ಎಷ್ಟೇ ಮೀಸಲಾತಿ ಪರವಾಗಿ ಮಾತಾಡಿದ್ರು ಕೂಡ ಸಹ ಆದ್ರೆ ಪರಿವರ್ತನೆ ಅನ್ನೋದಿದೆಯಲ್ಲ ಅದಿನ್ನೂ ಕಂಡುಕೊಂಡಿದ್ದೀವಿ. ಅದು ಎಲ್ಲಿ ಕಂಡುಕೊಂಡಿದ್ದೀವಿ ಅಂದ್ರೆ ಉದ್ಯೋಗದಲ್ಲಿ, ಶಿಕ್ಷಣ, ಎರಡರಲ್ಲಿ ಒಂದಷ್ಟು ಸಾಧನೆ ಅನ್ನೋದಕ್ಕಿಂತಲೂ ಒಂದು ಹಂತದವರೆಗೆ ನಾವು ರೀಚ್ ಆಗ್ತಾ ಇದ್ದೀವಿ. ನಮ್ಮ ಯುವ ಪೀಳಿಗೆ ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದೆ, ಓದ್ತಾ ಇದೆ, ಮುಂದೆ ಬರ್ತಾ ಇದೆ. ಆದರೆ ನಾವು ಅಂಕಿ ಸಂಖ್ಯೆ NFHS ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ನೋಡ್ಕೋಬಹುದು, NSO ನೋಡ್ಬೋದು. ಈ ದೇಶದ ಸೆನ್ಸಸ್ ಅನ್ನು ನೋಡ್ತಾ ಹೋದಾಗ ವೆನ್ ಕಂಪೇರ್ ಟು ಅಪ್ಪರ್ ಕಾಸ್ಟ್ ಅಂಡ್ ಲೋವರ್ ಕಾಸ್ಟ್, ಅಪ್ಪರ್ ಕಾಸ್ಟ್ ಯಾವಾಗಲೂ ಕೂಡ ಲೋವರ್ ಕಾಸ್ಟ್ಗಿಂತಲೂ ಅತಿ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಿದೆ, ಮೇಲ್ಭಾಗದಲ್ಲಿದೆ. ಅವರಿಗೆಲ್ಲ ಸವಲತ್ತುಗಳು ದಕ್ಕಿದಾವೆ ಅನ್ನೋದಕ್ಕಿಂತಲೂ ಅಂಕಿ ಸಂಖ್ಯೆ ಏನು ಪ್ರೆಸೆಂಟೇಷನ್ ಮಾಡ್ತಾ ಇದೆ ಅಂದ್ರೆ ದಲಿತರು ಮೇಲ್ವರ್ಗದವರಷ್ಟು ಇನ್ನೂ ಕೂಡ ಅಭಿವೃದ್ಧಿ ಹೊಂದಿಲ್ಲ ಅನ್ನುವ ದಾಖಲೆಗಳನ್ನ ನೀಡ್ತಾ ಇದ್ದಾವೆ. ಸೆನ್ಸಸ್ ನೀಡ್ತಾ ಇದೆ, NFHS ನೀಡ್ತದೆ, NSSO ನೀಡ್ತಾ ಇದೆ, ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ನೀಡ್ತಾ ಇದೆ, NCRB ಇಲ್ಲ ದೌರ್ಜನ್ಯ ಕಂಟಿನ್ಯೂ ಇದೆ ಅಂತ ನಮ್ಗೆ ದಾಖಲೆಗಳು ನೀಡ್ತಾ ಇದೆ. ಅಂತ ಸಂದರ್ಭದಲ್ಲಿ ನಾವು ಮೀಸಲಾತಿ ಬಿಟ್ಟು ಹೇಗೆ ಮಾತಾಡಕ್ ಸಾಧ್ಯ ಆಗುತ್ತೆ? ಈ ಸಮಾಜದಲ್ಲಿ ಮೀಸಲಾತಿ ಇಲ್ಲದೆ ನಾನು ಈ ಸಮಾಜದಲ್ಲಿ ಘನತೆಯ ಜೀವನವನ್ನು ಸಂವಿಧಾನದ ಪೀಠಿಕೆಯಂತೆ ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ ಅಂದ್ರೆ ಮೀಸಲಾತಿ, ಆರ್ಥಿಕ ಮೀಸಲಾತಿ ಕಂಟಿನ್ಯೂ ಮಾಡಬೇಕು.
ಕಂಟಿನ್ಯೂ ಮಾಡಬೇಕಾಗತ್ತೆ. ಆದರೆ ಇದು ಇನ್ನೂ ಒಂದು ಪ್ರಶ್ನೆ, ಇದಕ್ಕೆ ಸಂಬಂಧಿತವಾಗಿಯೇ ಪೂರಕವಾದ ಪ್ರಶ್ನೆ ಏನಂದರೆ, ಇದು ಎಲ್ಲಿವರೆಗೂ ಕಂಟಿನ್ಯೂ ಆಗ್ಬೋದು? ಯಾಕೆಂದರೆ ಈಗ ಮಾಧ್ಯಮದಲ್ಲಿ ಅದನ್ನು ಹೆಚ್ಚು ತೇಲಿ ಬಿಡ್ತಾ ಇದ್ದಾರೆ. ದೇ ಆರ್ ಫ್ಲೋಟಿಂಗ್ ಒಂದು ಬಿಡ್ತಾ ಇದ್ದಾರೆ. ಏನಂದರೆ ಇನ್ನು ಎಷ್ಟು ವರ್ಷ, ಇನ್ನು ಎಷ್ಟು, ಇವ್ರಿಗೇನು ತಾವು ಸರ್ ನಾನು ಕೌಂಟರ್ ಕೊಡ್ತೀನಿ ಅಂತ ಹೇಳೋದಿಲ್ಲ, ನಾನು ಬೇರೆ ಒಂದು ಸರ್ ಏನಂದ್ರೆ ವಾಸ್ತವಾಂಶ ಇದೆ. 2000 ಇತಿಹಾಸದಲ್ಲಿ ಸಂಪತ್ತು ಅಧಿಕಾರವನ್ನು ಅನುಭವಿಸಿದ ವ್ಯಕ್ತಿ ಒಂದ್ ಕಡೆ, 70 ವರ್ಷದಲ್ಲಿ ಅಧಿಕಾರ ಅಥವಾ ಸೌಲಭ್ಯವನ್ನು ಪಡೆದುಕೊಂಡ ವ್ಯಕ್ತಿ, ಎರಡೂ ಸಮಾನವಾಗಿ ನಿಂತ್ಕೊಳ್ಳಕ್ ಸಾಧ್ಯನಾ? ಅದೇ ಅದನ್ನ ನೀವು ಎಕ್ಸಾಂಪಲ್ ಮೂಲಕ ಹೇಳಿದೆ, ನಿಲ್ಲಕ್ ಸಾಧ್ಯ ಇಲ್ಲ ಅಂದ ತಕ್ಷಣ ಮುಂದೆ ಏನಾಗ್ತದೆ, ಎಲ್ಲಿವರೆಗೂ ಈ ರಿಸರ್ವೇಶನ್ ಬೇಕು ಅಂತ ನೋಡ್ತಾ ಹೋದಾಗ, ರಿಸರ್ವೇಶನ್ ಅನ್ನಂಥದ್ದು ನಾವು ಎಲ್ಲ ಕಾಮನ್ ಪ್ರಶ್ನೆ ಹೇಳ್ತಾರೆ, ಎಲ್ಲಿವರೆಗೂ ಜಾತಿ ವ್ಯವಸ್ಥೆ ಇರ್ತದೋ ಅಲ್ಲಿವರೆಗೂ ಮೀಸಲಾತಿ ಇರ್ಲಿ, ಸರಳವಾಗಿ ಹೇಳ್ಬಿಡೋ, ಸರಳವಾಗಿ ಹೇಳ್ತಾ ಇದ್ದಾರೆ. ಬಟ್ ವಾಸ್ತವ ಅಂಕಿ ಅಂಶಗಳನ್ನು ತೆಗೆದುಕೊಂಡಾಗ ಈ ದೇಶದಲ್ಲಿ ಭಾರತದ ಪ್ರಜೆಗಳು ನಾವೆಲ್ಲ ಅನ್ನುವ ಆಶಯ ಏನಿದೆಯಲ್ಲ, ಸಂವಿಧಾನದ ಸದಾಶಯ ಇದೆಯಲ್ಲ, ಅದು ಜಾರಿ ಆದ ನಂತರ ತರುವಾಯದಲ್ಲಿ ಮೀಸಲಾತಿ ಇರೋದಿಲ್ಲ ಸರ್ ಈ ದೇಶದ. ಯಾಕೆಂದ್ರೆ ಅವಾಗ ಜಾತಿ ರಹಿತ, ತಾರತಮ್ಯ ರಹಿತ ಸಮಾಜ ಯಾವಾಗ ಸೃಷ್ಟಿ ಆಗುತ್ತದೋ ಈ ಪ್ರಶ್ನೆ ಬರೋದಿಲ್ಲ. ಮೀಸಲಾತಿ ಅನ್ನೋ ಪ್ರಶ್ನೆ ಯಾಕೆ ಪದೇ ಪದೇ ಬರ್ತದೆ ಅಂದ್ರೆ, ಈ ಸಮಾಜದಲ್ಲಿ ಅಸಮಾನತೆ ಇದೆ ಅಂತ ಅರ್ಥ. ಅದು ರಿಸರ್ವೇಶನ್ ಅಂದ ತಕ್ಷಣ ಸರ್ ಅವರು ಬೇರೆ ವರ್ಗದ ಅಥವಾ ಬೇರೆ ಜನಾಂಗದ ಮೀಸಲಾತಿ ಅಥವಾ ಸೌಲಭ್ಯಗಳನ್ನು ಏನು ಕಿತ್ಕೊಳ್ತಾ ಇಲ್ಲಲ್ಲ, ಸಂವಿಧಾನದತ್ತವಾಗಿರೋದನ್ನ ಅಷ್ಟೇ ಬಳಸ್ಕೊಳ್ಳಿ. ಅದು ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ, ನನ್ನ ಸೇರಿಗೆ ಅನುಗುಣವಾಗಿ ದೇಶದಲ್ಲಿರುವ ಸಂಪತ್ತು ಅಥವಾ ಸವಲತ್ತುಗಳು ಅಥವಾ ಶಿಕ್ಷಣ ಆಗಿರ್ಬೋದು ಅಥವಾ ಉದ್ಯೋಗಗಳನ್ನ ಪಡೆದುಕೊಳ್ತಾ ಇದ್ದೀನಿ. ನಾನು ನಿಮ್ಮದೇನು ತಗೊಳ್ತಾ ಇಲ್ಲ, ಅಥವಾ ಬೇರೆಯವ್ರದ್ದೇನು ತಗೊಳ್ತಾ ಇಲ್ಲ. ಇನ್ನೊಬ್ರು ಏಡಿಗೆ ನಾ ಕೈ ಹಾಕಿಲ್ಲ. ನನ್ನ ತಟ್ಟೆಲ್ಲಿ ನಾನು ಉಂಡ್ರು ಕೂಡ ನಿನಗೆ ನನ್ನ ಪ್ರಶ್ನೆ ಯಾಕೆ? ನಾನು ಸಮುದಾಯ ನಾನು ಕೂತ್ಕೊಂಡು ಚರ್ಚೆ ಮಾಡಿ ಒಳ ಮೀಸಲಾತಿ ಕೊಡೋದಾಗಿರ್ಬೋದು ಅಥವಾ ಒಳ ಮೀಸಲಾತಿ ಸವಲತ್ತು ನಾವು ಪರಿಹರಿಸ್ಕೊಳ್ತೀವಿ. ಅದು ನಿನ್ನ ಕೆಲಸ ಏನಿದೆ? ನನ್ನ ತಟ್ಟೆ ಕೈ ಹಾಕ್ಬೇಡ. ತಟ್ಟೆ ಅನ್ನೋದಕ್ಕಿಂತಲೂ ಸಹ ನನಗೆ ನೀಡಿರುವ ಸಂವಿಧಾನಾತ್ಮಕ ಹಕ್ಕುಗಳನ್ನ ಕಿತ್ಕೊಳ್ಬೇಡಿ. ಯಾಕೆಂದ್ರೆ ಜಾತಿಯ ಸ್ವರೂಪ ಇದೆಯಲ್ಲ, ಅದು ತಾರತಮ್ಯದ ಮೂಲ ಹೃದಯ. ಅದು ಮತ್ತೆ ನನ್ನನ್ನು ಅಸ್ಪೃಶ್ಯರನ್ನಂಗೆ ಮಾಡ್ತದೆ ಜಾತಿ ವ್ಯವಸ್ಥೆ, ಅದು ಮೂಲ ಸ್ವರೂಪ. ಹಾಗಾಗಿ ಜಾತಿ ವ್ಯವಸ್ಥೆ ನಾಶವಾಗುವವರೆಗೂ ನಾನು ಮತ್ತೆ ಪುನರುಚ್ಚರಿಸ್ತೀನಿ, ಮೀಸಲಾತಿ ಬೇಕಾಗುತ್ತೆ ಸರ್, ಅನಿವಾರ್ಯವಾಗಿ. ಯಾಕಂದ್ರೆ ನನ್ನ ಜನಾಂಗ ಕಾರ್ಮಿಕ ವರ್ಗ ಇದ್ದಾರೆ, ಕನ್ಸಂಪ್ಷನ್ ಇದ್ದಾರೆ, ಅನುಭೋಗಿಗಳು ಮಾತ್ರ. ಉತ್ಪಾದಕರು ನನ್ನ ವರ್ಗ, ನನ್ನ ಜನಾಂಗಗಳು ಇಲ್ಲ. ಎಲ್ಲಿವರೆಗೂ ನನ್ನ ಜನಾಂಗ ಉತ್ಪಾದಕರಾಗೋದಿಲ್ಲೋ, ಎಲ್ಲಿವರೆಗೂ ಅಧಿಕಾರವನ್ನ ಚಲಾವಣೆಗೆ ಮಾಡುವ ಹಕ್ಕುಗಳು ನಮಗೆ ಸಿಗೋದಿಲ್ಲೋ, ಅಲ್ಲಿವರೆಗೂ ರಿಸರ್ವೇಶನ್ ಬೇಕಾಗುತ್ತೆ ಸರ್. ಇನ್ನ ಕೊನೆಯದಾಗಿ ಇನ್ನೊಂದು ಪ್ರಶ್ನೆ, ಅದು ಇದು ನನ್ನ ಪ್ರಶ್ನೆ ಅನ್ನೋದಕ್ಕಿಂತನೂ ಸುಪ್ರೀಂ ಕೋರ್ಟಿನ ರೀಸೆಂಟ್ ಕೆಲವು ಪ್ರಸ್ತಾಪಗಳಾಯಿತು. ಅದು ಕೆನೆಪದರಿಗೆ ರಿಲೇಟೆಡ್ ಇರ್ಬೋದು, ಒಂದು ಸಾರಿ ಫಲವನ್ನು ಅನುಭವಿಸಿದವನಿಗೆ ಇನ್ನೊಬ್ಬರಿಗೆ ಕೊಡೋ ವಿಷಯ ಇರ್ಬೋದು. ಇದು ಅಲ್ಲಲ್ಲೇ ರೆಫರೆನ್ಸ್ ಆಗಿ ಬಂದಿದೆ, ಕಾಂಕ್ರೀಟ್ ಆಗಿ ಇವತ್ತಿಗೂ ಬಂದಿಲ್ಲ. ಇವತ್ತಿನ ತನಕ ನಮ್ಗೆಲ್ರಿಗೂ ಗೊತ್ತಿರೋ ವಿಚಾರ ಏನಂದ್ರೆ, ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ನಲ್ಲಿ ಆಗಿರೋ ತೀರ್ಮಾನವೇ ಇವತ್ತಿರೋದು, ಅದನ್ನು ಯಾರೂ ನಿರಾಕರಿಸೋಕ್ಕಾಗಲ್ಲ. ಆದ್ರೂ ಪದೇ ಪದೇ ಈ ತರದ ಒಂದು ಯಾವ್ದಾದ್ರು ಕೇಸ್ನಲ್ಲಿ ಯಾಕೆ ನುಸುಳ್ತಾ ಇದೆ ಸರ್? ನಾನು ಒಬ್ರು ರೆಫರ್ ಮಾಡ್ತೀನಿ, ಸುಖದೇವ್ ಥೊರಾಟ್ ಅನ್ನುವರು. ಸುಖದೇವ್ ಇವರು ನಮ್ಮ ಸುಖದೇವ್ ಥೊರಾಟ್ ಅಧ್ಯಕ್ಷರಾಗಿದ್ರು. ಅಲ್ಲಿ ಇದು ಅಂಶ ಬರ್ತದೆ. ಅಂಶ ಬಂದಾಗ ಒಂದು ವರದಿಯನ್ನು ಮಾಡ್ತಾರೆ ಸುಖದೇವ್ ಥೊರಾಟ್ ಅವರ ಬುಕ್ ನಲ್ಲಿ. ವಿಷಯಕ್ಕೆ ಸಂಬಂಧಪಟ್ಟಂತೆ, ರಿಸರ್ವೇಶನ್ ಸಂಬಂಧಪಟ್ಟಂತೆ, ಒಂದು ವೇಳೆ ಅಸ್ಪೃಶ್ಯರು ಜನರಲ್ಗೆ ಕಾಂಪಿಟೇಷನ್ ಅಥವಾ ಪೈಪೋಟಿ ಒಡ್ಡದ ಸಮಯದಲ್ಲಿ ಹೆಂಗ್ ಆಗ್ತದೆ ಅಂತ ಬಹುತೇಕ ಇಲ್ಲಿ ಡಿಸ್ಪ್ಲೇ ಮಾಡೋದಿಲ್ಲ, ಅದನ್ನ ನನ್ನ ದಾಖಲೆಗಳಿದ್ದಾವೆ. ಇಂಟರ್ವ್ಯೂ ಬರ್ತದೆ, ಒಂದು ಸಂಸ್ಥೆಯಿಂದ ಇಂಟರ್ವ್ಯೂ ಬರ್ತದೆ. ಬಹುತೇಕ ಮೇಲ್ವರ್ಗದ ಜಾತಿಗೆ ಸಂಬಂಧಪಟ್ಟಂತಹ ಅಡ್ಡ ಹೆಸರು ಅಂತ ಏನ್ ಕರಿತಾ ಇದ್ದೇವೆ ಅವ್ರಿಗೆ ಸರ್ನೇಮ್ಗಳಿಗೆ ಮಾತ್ರ ಇಂಟರ್ವ್ಯೂ ಬಂದಿರ್ತದೆ. ಅಸ್ಪೃಶ್ಯ ಅಥವಾ ಹಿಂದುಳಿದ ಜಾತಿಗಳಿಗೆ ಇಂಟರ್ವ್ಯೂ ಬಹಳ ಕಡಿಮೆ ಪ್ರಮಾಣದಲ್ಲಿ ಬರ್ತದೆ. ಆ ಸಂಸ್ಥೆಯಲ್ಲಿ ಮೀಸಲಾತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಥ ಸ್ಥಿತಿಗಳು ಭಯಾನಕತೆ ಮುಂದೆ ಇರೋದ್ರಿಂದ ಬಹಳ ಅಪಾಯಕಾರಿ, ವೆರಿ ಡೇಂಜರಸ್. ಇದರ ಜೊತೆಗೆ ಇವತ್ತಿನವರೆಗೂ ಈ ಮೀಸಲಾತಿ ಅನ್ನೋದು ಸಂವಿಧಾನದತ್ತವಾಗಿ ಸುಪ್ರೀಂ ಕೋರ್ಟಿನ ಲಾರ್ಜೆಸ್ಟ್ ಬೆಂಚ್ ಒಪ್ಕೊಂಡು ಸಂಸತ್ನಲ್ಲಿ ದೇಶದ ರಾಜ್ಯದ ಎಲ್ಲ ವಿಧಾನಮಂಡಲಗಳಲ್ಲಿ ಒಪ್ಪಿತವಾಗಿರತಕ್ಕಂಥ ಈ ಸೌಲಭ್ಯವನ್ನು ಇದುವರೆಗೂ
ನಮ್ಮ ಎಲ್ಲ ಸರ್ಕಾರಗಳು ಸ್ವತಂತ್ರ ಬಂದಾಗಿಂದ ಇಲ್ಲಿಂದ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಸರ್ಕಾರಗಳು ಖಾಸಗಿ ವಲಯಕ್ಕೆ ಇದನ್ನು ಯಾಕೆ ವಿಸ್ತರಿಸಕ್ಕೆ ಆಗ್ತಾ ಇಲ್ಲ? ಅದರಲ್ಲಿ ಒಂದು ಅಂಶ ಅಡ್ಡ ತರ್ತಾರೆ ಅವ್ರು ಯಾವಾಗಲೂ, ಅಂದರೆ ಇದು ಸರ್ಕಾರಿ ಕ್ಷೇತ್ರ ಅಲ್ಲ, ಅಂದರೆ ಇದು ಪಬ್ಲಿಕ್ ಸೆಕ್ಟಾರ್ ಅಲ್ಲ, ಪ್ರೈವೇಟ್ ಸೆಕ್ಟಾರ್. ಬಟ್ ನನ್ನ ಸೀಮಿತ ಇದರಲ್ಲಿ ಹೇಳೋದಾದರೆ ಈ ಸೆಕ್ಟಾರ್ಗಳು, ವಲಯಗಳು ಏನಿದ್ದಾವೆ, ಒಂದೇ ಮಣ್ಣು, ಒಂದೇ ನೀರು, ಒಂದೇ ನಿಸರ್ಗದತ್ತವಾದ ಸಂಪನ್ಮೂಲಗಳನ್ನು ಸಮಾನವಾಗಿ ಬಳಸ್ತಾರೆ. ಮತ್ತು ಇಲ್ಲಿ ಅನ್ವಯ ಆಗಿರೋ ಮೀಸಲಾತಿ ಖಾಸಗಿ ವಲಯಕ್ಕೆ ಯಾಕೆ ಆಗ್ತಾ ಇಲ್ಲ? ಇದಕ್ಕೆ ಏನಾದರೂ ಕಾನೂನಿನ ಅಡಚಣೆ ಇದೆಯೋ, ಅಥವಾ ಅನುಷ್ಠಾನದಲ್ಲಿ ಇಚ್ಛಾಶಕ್ತಿಯ ಕೊರತೆ ಇದೆಯೋ, ಅಥವಾ ಈ ಮೀಸಲಾತಿಯ ಪರವಾಗಿ ಹೋರಾಡ್ತಕ್ಕಂಥ ಸಂಘಟನೆಗಳೇನಿದ್ದಾವೆ ಇವರು ಇನ್ನೂ ಸರ್ಕಾರಿ ವಲಯದಿಂದ ದಾಟಿ ಖಾಸಗಿ ವಲಯಕ್ಕೆ ಬರೋದಕ್ಕೆ ಇನ್ನೂ ಪ್ರಯತ್ನ ಮಾಡ್ತಾ ಇಲ್ಲ? ಸರ್, ಈಗ ನಾವು ಮಾತಾಡೋ ಸಂದರ್ಭದಲ್ಲಿ ಮೀಸಲಾತಿಯ ಮಾತಾಡ್ತಾ ಹೋದಂತೆ 1992ರಲ್ಲಿ ಮಂಡಲ ಆಯೋಗ ನೋಡ್ತೀವಿ. 1990-91ರಲ್ಲಿ ಜಾಗತೀಕರಣ ಭಾರತ ದೇಶಕ್ಕೆ ಪ್ರವೇಶ ಪಡೆದುಕೊಂಡಿದ್ದನ್ನು ನೋಡ್ತಾ ಇದ್ದೀವಿ. ಯಾವಾಗ ಭಾರತ ದೇಶಕ್ಕೆ ಜಾಗತೀಕರಣ ಅನ್ನುವ ಪ್ರವೇಶವನ್ನು ಪಡೆದುಕೊಳ್ತಾರೆ, LPG ಅಂತೀವಿ, ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್. ಈ ದೇಶಕ್ಕೆ ಬಂದಾಗ ಒಂದ್ ಕಡೆ OBC ಅನ್ನೋರಿಗೆ 27% ಮೀಸಲಾತಿಯನ್ನು ಒಂದ್ ಕಡೆ ನೀಡ್ತಾರೆ, ಇನ್ನೊಂದು ಕಡೆ ಬಹುತೇಕ ಸರ್ಕಾರಿಯ ಕ್ಷೇತ್ರಗಳೆಲ್ಲವೂ ಖಾಸಗೀಕರಣವನ್ನು ಮಾಡ್ತಾ ಹೋಗ್ತಾರೆ. ಖಾಸಗೀಕರಣ ಇವತ್ತು ಎಂಪ್ಲಾಯ್ಮೆಂಟ್ ಅನ್ನೋದು ಅಥವಾ ಗೌರ್ಮೆಂಟ್ ಮೀಸಲಾತಿ ಎನ್ನುವುದು ಕ್ಷೇತ್ರ ವ್ಯಾಪ್ತಿಯ ಪ್ರದೇಶ ತುಂಬಾ ಇತ್ತೀಚಿನ ದಿನಗಳಲ್ಲಂತೂ ಅತ್ಯಂತ ಕಡಿಮೆ ಪ್ರಮಾಣ, ಕೇವಲ ಸರ್ಕಾರಿ ವಲಯ ಕುಬ್ಜಗೊಳ್ತಾ ಇದೆ. ಅದು ಮೀಸಲಾತಿ ಪಡೆದುಕೊಳ್ತಕ್ಕಂಥ ವ್ಯಾಪ್ತಿ ಪ್ರದೇಶ ಇದೆಯಲ್ಲ, ಅದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದೆ. ಎಲ್ಲವೂ ಕೂಡ ಖಾಸಗೀಕರಣದಲ್ಲಿ ಮೀಸಲಾತಿ ಅನ್ನೋ ಪದನೇ ಬರೋದು. ಅಲ್ಲಿ ಅವ್ರು ಮಾತಾಡೋ ಸಂದರ್ಭದಲ್ಲಿ ಎಲ್ಲರೂ ಮಾತಾಡ್ತಾ ಹೋಗ್ತಾರೆ, ಇಲ್ಲ ಅಲ್ಲಿ ಮೆರಿಟ್ ಆಧಾರದ ಮೇಲೆ, ಗುಣಗಳ ಆಧಾರದ ಮೇಲೆ, ಗುಣಾತ್ಮಕ ಕೌಶಲ್ಯಗಳ ಆಧಾರದ ಮೇಲೆ, ತಂತ್ರಜ್ಞಾನದ ಆಧಾರದ ಮೇಲೆ ಅಥವಾ ಸ್ಕಿಲ್ಡ್ ಆಧಾರದ ಮೇಲೆ ನಾವು ತೆಗೆದುಕೊಳ್ತಾ ಹೋಗ್ತಾ ಇದ್ದೀವಿ. ಬಹುತೇಕ ನಾವು ಸರ್ವೆಯನ್ನು ಮಾಡಿದಾಗ ಯಾವ ದೊಡ್ಡ ಕೈಗಾರಿಕೆಯ ಮ್ಯಾನೇಜರು, ಉನ್ನತ ಹುದ್ದೆಯಲ್ಲಿ ದಲಿತರು ಇರುವ ಸ್ಥಿತಿಗಳಿದ್ದಾವೆ? ಇಲ್ಲ. ಏನು ಅಲ್ಲಿ ಪ್ರಾತಿನಿಧ್ಯ ಅಂದ್ರೆ ಇದು ತಾವು ಹೇಳಿದಾಗೆ ಬಹಳ ವ್ಯವಸ್ಥಿತವಾಗಿ ರಿಸರ್ವೇಶನ್ ಅನ್ನ ಅಲ್ಲಿ ತಪ್ಪಿಸಿ ಕೇವಲ ಜಾತಿ ಆಧಾರಿತ ಪರಿಸ್ಥಿತಿಯನ್ನು ಮುಂದುವರಿಸಬೇಕು ನಾವು ಹುನ್ನಾರ ಇರಬಹುದಾ? ಬಂಡವಾಳಶಾಹಿಗಳ ಮೂಲ ಉದ್ದೇಶ ಅಥವಾ ಜಾತಿವಾದಗಳ ಮೂಲ ಉದ್ದೇಶ ತಮ್ಮ ಅಧಿಕಾರ, ತಮ್ಮ ಸಂಪತ್ತನ್ನು ಕಾಪಾಡ್ಕೊಳ್ಬೇಕು. ಅದ್ರ ಮಗ್ಗಲು ಪದನೇ ಈ ಶೋಷಣೆ ಮತ್ತು ಈ ದೌರ್ಜನ್ಯ. ಅಂದ್ರೆ ಈ ಮನೋಸ್ಥಿತಿ ಏನಿದೆ, ಮನೋಸ್ಥಿತಿ ಎಲ್ಲಿವರೆಗೂ ಜಾತಿ ವ್ಯವಸ್ಥೆ ಅಥವಾ ಅಧಿಕಾರದ ದಹದ ಮನೋಸ್ಥಿತಿ ಎಲ್ಲಿವರೆಗೂ ಸಮಾಜದಲ್ಲಿ ಪರಿವರ್ತನೆ ಆಗೋದಿಲ್ಲವೋ ಅಲ್ಲಿವರೆಗೂ ಈ ಸಮಾಜದಲ್ಲಿ ಬಂಡವಾಳಶಾಹಿಗಳು ಪ್ರಭುತ್ವ ಸಾಧಿಸ್ತಾರೆ, ಮೇಲ್ವರ್ಗದ ಪ್ರಭುತ್ವನ ಸಾಧಿಸ್ತಾರೆ, ಮತ್ತೆ ತುಳಿತಕ್ಕೆ ಪದೇ ಒಳಗಾದವರು ಈ ಶೋಷಿತರೆ. ಸೊ ಖಾಸಗೀಕರಣವನ್ನ ವ್ಯವಸ್ಥಿತವಾಗಿ ಖಾಸಗೀಕರಣ ಇನ್ನೊಂದು ರೂಪನೇ ಜಾತಿ ವ್ಯವಸ್ಥೆಯ ರೂಪಕ. ಜಾತಿ ವ್ಯವಸ್ಥೆ ಇನ್ನೊಂದು ರೂಪಕ ಖಾಸಗೀಕರಣ. ಅಲ್ಲಿ ಸರ್ಕಾರ ಬರೋದಿಲ್ಲ, ಸರ್ಕಾರದಲ್ಲಿ ಮಾತ್ರ ನಾವು ಮೀಸಲಾತಿ. ಮೂಲ ಪ್ರಶ್ನೆನೇ ಅದು. ಖಾಸಗಿ ಕ್ಷೇತ್ರದಲ್ಲಿ ಸಂವಿಧಾನದತ್ತವಾಗಿರ್ತಕ್ಕಂಥ ಮೀಸಲಾತಿಯನ್ನ ಅಲ್ಲಿ ಯಾಕೆ ಎಕ್ಸ್ಟೆಂಡ್? ಸರ್, ಈ ಸಮಾಜದಲ್ಲಿ ಯಾಕೆ ನಾನು ಕೇಳ್ತಾ ಇದ್ದೀನಿ ಅಂದ್ರೆ, ಖಾಸಗಿ ಉದ್ದಿಮೆಗಳು ತಗೊಳ್ಳಿ, ವ್ಯವಹಾರ ವಹಿವಾಟುಗಳು ತಗೊಳ್ಳಿ, ಅಲ್ಲಿ ಅವರು ಯಾವ ದೇಶದಲ್ಲಿ ಇದ್ದಾರೆ? ಈ ದೇಶ ಬಿಟ್ಟು ಏನಾದ್ರು ಇದ್ದಾರೆ? ಇದೇ ನೆಲದ ಮೇಲೆ ಇದ್ದಾರೆ ಸರ್. ಈಗ ಜಾತಿ ಸರ್, ಒಂದು ಪ್ರಶ್ನೆ ನಮ್ದು, ಬಂಡವಾಳಶಾಹಿಗಳು ಈ ದೇಶದಲ್ಲಿ ಯಾರಿದ್ದಾರೆ, ಯಾವ ವರ್ಗದವರು ಇದ್ದಾರೆ, ಅವರ ಮೂಲ ಉದ್ದೇಶ ಏನು? ಲಾಭ ಬೇಕು, ಜಾತಿ ಉಳಿಬೇಕು ಮತ್ತು ಲಾಭ ಎರಡು. ಸರ್ಕಾರದ ಅಧಿಕಾರದಲ್ಲಿ ಅತಿ ಹೆಚ್ಚು ಅಧಿಕಾರವನ್ನು ಅನುಭವಿಸಿದಂತ ವ್ಯಕ್ತಿ ಯಾರು? ಮೇಲ್ವರ್ಗದ. ಅಸ್ಪೃಶ್ಯರ ಹಿತಾಸಕ್ತಿ ಅವ್ರಿಗೆ ಹೇಗಿರ್ತದೆ? ಖಾಸಗೀಕರಣದಲ್ಲಿ ಅಥವಾ ಖಾಸಗಿಯಲ್ಲಿ ನಾವು ಮೀಸಲಾತಿ ತರಬೇಕನ್ನೋ ಇಚ್ಛಾಶಕ್ತಿ ಇರೋಕೆ ಸಾಧ್ಯನೇ ಇಲ್ಲ. ಜಾತಿ ಮನಸ್ಥಿತಿ ಇರುವ ವ್ಯಕ್ತಿಗಳಲ್ಲಿ ಅಸ್ಪೃಶ್ಯತೆಯನ್ನು ಮೇಲೆತ್ತಬೇಕು, ಅವರಿಗೆ ನಾವು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಮಾಡ್ಬೇಕು ಅನ್ನುವ ಮನ ಇಚ್ಛೆ ಬರೋಕೆ ಸಾಧ್ಯನಾ? ಇದ್ರ ಸಾಧ್ಯತೆ ಹೇಗಿದೆ? ನೀವೇನು ಇದಕ್ಕೆ ಪರಿಹಾರ ಕಂಡ್ಕೋಬೇಕು ಅಂತ ಸರ್? ಆಕ್ಚುಲಿ ನಾವು ಮತ್ತೆ ಹೋರಾಟ ಮಾಡ್ಬೇಕಾಗುತ್ತೆ, ಅನಿವಾರ್ಯ ಆಗುತ್ತೆ. ಅದು ಖಾಸಗೀಕರಣದಲ್ಲಿ ಕೂಡ ಮೀಸಲಾತಿ ಬೇಕಾಗುತ್ತೆ. ಆ ಧ್ವನಿ ಇನ್ನೂ ಸ್ವಲ್ಪ ಹೆಚ್ಚಾಗಬೇಕು, ಬಹಳ ಕಡಿಮೆ ಪ್ರಮಾಣದಲ್ಲಿ. ಈ ಸಾಮಾಜಿಕ ಪಲ್ಲಟ ಇದೆಯಲ್ಲ, ತಾನೇ ಆ ದಾರಿಗಳನ್ನು ಕಂಡುಕೊಳ್ಳುತ್ತೆ. ಸ್ವಲ್ಪ ನಿಧಾನ ಆದ್ರೂ ತೆಗೆದುಕೊಳ್ತಾರೆ. ಯಾಕಂದ್ರೆ ಏನ್ ತೆಗೆದುಕೊಂಡಿದ್ದೀವಿ ಸಮಾಜದಲ್ಲಿ ಒಂದು
ಮಿಸ್ ಇಂಟರ್ಪ್ರಿಟೇಷನ್ ಆಗಿದೆ ಅಂದ್ರೆ ಯಾರು ದುಡಿತಾರೋ ಅವ್ರು ಶ್ರೀಮಂತ ಆಗ್ತಾರೆ ಅಂತ. ನಾವು ಎಕನಾಮಿಕ್ಸ್ ನಲ್ಲಿ ಮಾತಾಡೋ ಸಂದರ್ಭದಲ್ಲಿ ಪ್ರೊಫೆಸರ್ ರ್ಯಾಗ್ನರ್ ನರ್ಕ್ಸ್ ಏನ್ ಹೇಳ್ತಾರೆ, ಬಡತನಕ್ಕೆ ಮೂಲ ಕಾರಣ ಅವರ ಬಡತನ ಅಂತ. ಈ ದೇಶದಲ್ಲಿ ಶ್ರೀಮಂತ ಆಗೋದಕ್ಕೆ ಅವ್ರ ಮೂಲ ಕಾರಣ ಒಂದು ಅವ್ರ ಶ್ರೀಮಂತಿಕೆ, ಇನ್ನೊಂದು ಅವರ ಜಾತಿ. ಹಾಗಾಗಿ ನಾವು ಬಡತನದಿಂದ ವಿಮೋಚನೆ ಹೊಂದಬೇಕಾದ್ರೆ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿಲ್ಲ. ಇಲ್ಲಿ ಸಮಾಜದ ನಮ್ಮ ಶೋಷಣೆ ಮಾಡುವ ಕಾರಣದಿಂದಾಗಿ ನಾವು ಬಡವರಾಗಿದ್ದೇವೆ ವಿನಃ ನಮ್ಮ ಬಡತನ ಕಾರಣ ಆಗಿಲ್ಲ ಇಲ್ಲಿ. ಕರೆಕ್ಟ್. ಹಾಗಾಗಿ ಆ ಸಂಪತ್ತನ್ನು ನಾವು ಈ ದೇಶದಲ್ಲಿ ಮರು ಹಂಚ ಯಾರು ಕೂಡ ಸಾಮರ್ಥ್ಯ ಆಧಾರದ ಮೇಲೆ ಇಲ್ಲ. ಯಾರು ಅದು ಸುಳ್ಳು ಇದೆ. ಈ ಜಾತಿ ವ್ಯವಸ್ಥೆ ಆಧಾರದ ಮೇಲೆ ಸಂಪತ್ತು ಅಧಿಕಾರಗಳು ನಿರ್ಧಾರ ಆಗ್ತಾ ಇದ್ದಾವೆ. ಅದನ್ನು ಅಳಿಸಿ ಹಾಕ್ಬೇಕು. ಸಂವಿಧಾನ ಪರಿಣಾಮಕಾರಿಯಾಗಿ ಜಾರಿ ಆಗ್ತಾ ಹೋದಂತೆ ತನ್ನಿಂತಾನೆ ಅಳಿಸಿ ಹಾಕುತ್ತೆ. ಈ ಸಮಾಜನ ಬದಲಾವಣೆ ಮಾಡುತ್ತದೆ. ಸಂವಿಧಾನಕ್ಕೆ ಆ ಶಕ್ತಿ ಇದೆ. ಬಹಳ ಡಾಕ್ಟರ್ ಸಂಜೀವ್, ನನಗೆ ತುಂಬ ಖುಷಿ ಆಯ್ತು. ಬಹಳ ವಿಷಯಗಳನ್ನ ತಾವು ಹಂಚ್ಕೊಂಡಿದ್ದೀರಿ. ವಿಶೇಷವಾಗಿ ವಿದ್ಯಾರ್ಥಿ ಯುವಜನರಿಗೆ ಈ ಮಾಹಿತಿ ಸಿಗಬೇಕು. ಇವತ್ತೇನು ಎಲ್ಲ ಮೈಮರೆತು ಬಿಟ್ಟಿದ್ದಾರೆ ನಮ್ಮ ಯುವಜನರು, ವಿದ್ಯಾರ್ಥಿಗಳು ಮೈಮರೆತು. ರಿಸರ್ವೇಶನ್ ಅಂದ್ರೆ ನನಗೇನೋ ಒಂದಿಷ್ಟು ಸಿಗುತ್ತಪ್ಪ ಇಷ್ಟೇ ಕಲ್ಪನೆ ಅಲ್ಲ ಸರ್. ರಿಸರ್ವೇಶನ್ ಬಹಳ ವಿಶಾಲವಾದ ಅರ್ಥ ಇದೆ. ಇದು ಪರಿಕಲ್ಪನೆ. ಇದು ಸಾಮಾಜಿಕ ಪರಿವರ್ತನೆ ಬಯಸುತ್ತೆ ಈ ವಿಷಯ ಅಥವಾ ವಿಶೇಷವಾದಂತಹ ಆದ್ಯತೆಗಳನ್ನು ನೀಡ್ತದೆ ಅಷ್ಟೇ. ರಿಸರ್ವೇಶನ್ ಅಂದ್ರೆ ಅದು ಜಾತಿಗೆ ಸಂಬಂಧಪಟ್ಟದಲ್ಲ, ಅವರ ಮೇಲೆತ್ತೋದಕ್ಕಾಗಿ ನೀಡತಕ್ಕಂಥ ಒಂದು ಪ್ರಾತಿನಿಧ್ಯ ಅಷ್ಟೇ. ಬಹಳ ನಮ್ಮೊಂದಿಗೆ ಇದುವರೆಗೂ ವಿಸ್ತೃತವಾಗಿ ಬಹಳ ವಿಶಾಲವಾಗಿ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಸಮಗ್ರವಾಗಿ ಮೀಸಲಾತಿ ಬಗ್ಗೆ ನಿಮ್ಮದೇ ಆದ ವಿಚಾರವನ್ನು ಮಂಡಿಸಿದಿರಿ. ಚಾನಲ್ ಪರವಾಗಿ ನಿಮಗೆ ವಂದನೆಗಳು.